ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಪೇಷಿಯಸ್ ಜಾಗ, ಅಲ್ಲಿಗೂ ಇಲ್ಲಿಗೂ ರೂಮಲ್ಲಿ ತುಂಬ ಓಡಾಡೋದಕ್ಕೆ ಜಾಗ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು ಮತ್ತು POP ಫಾಲ್ ಸೀಲಿಂಗು, ಮೊಬೈಲ್ ಹೋಲ್ಡರ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಜಾಗ ಇದೆ. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಆ TV ಕ್ಯಾಬಿನೆಟ್ ಹಿಂದ್ಗಡೆಗೆ ಈ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ. ವೆಂಟಿಲೇಷನ್ಗೆ 4/6 ಬಿಗ್ ವಿಂಡೋ ಕೊಟ್ಟಿರುವಂಥದ್ದು. ಟ್ಯಾಪಪ್ ಬರುತ್ತೆ. ಇಲ್ಲಿ ಎಲ್ಲ ಜಾಗೋರ್ ಫಿಟ್ಟಿಂಗ್ ಕೊಡ್ತಾರೆ. ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು. ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ, ಡೌಟ ಇಲ್ಲ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಆಮೇಲೆ ಡ್ರೈ ಆ್ಯಂಡ್ ವೆಟ್ಟು ಪಾರ್ಟೇಷನ್ನ ಮಾಡ್ಕೋಬೋದು. ಇದೊಂದು ಬಾತ್ರೂಮ್ನ ಲುಕ್ಕು. ಇಲ್ಲಿ ಲೈಟಿಂಗ್ ಇಲ್ಲ, ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ಲೈಟಿಂಗ್ ತುಂಬ ಚೆನ್ನಾಗಿದೆ, ನಾನು ಕಾರ್ನರು. ಹಾಗಾಗಿ ಈ ಬಾತ್ರೂಮ್ನಿಂದ ಮಾಸ್ಟರ್ ಬೆಡ್ರೂಮ್ ಲುಕ್ಕು ಈ ಥರ ಇರುತ್ತೆ. ಇದರ ಆಪೋಸಿಟೇ ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಇದೆ. ಟೋಟಲ್ 4 ಬೆಡ್ರೂಮ್ ಬರುತ್ತೆ. 4ರಲ್ಲಿ 2 ಮಾಸ್ಟರ್ ಬೆಡ್ರೂಮ್, 2 ಚಿಲ್ಡ್ರನ್ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಚಿಲ್ಡ್ರನ್ ಬೆಡ್ರೂಮ್, ಈ ಚಿಲ್ಡ್ರನ್ ಬೆಡ್ರೂಮಲ್ಲೂ ಅಷ್ಟೇ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು ಮತ್ತು POP ಫಾಲ್ ಸೀಲಿಂಗು, ಬಿಗ್ ವಿಂಡೋ, ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ನೀವು ಸ್ಟಡಿ ಕ್ಯಾಬಿನೆಟ್ ಏನು ಮಾಡ್ಕೊತೀರಂದರೆ ಇಲ್ಲಿ ಮಾಡ್ಕೋಬೋದು. ಬಾಲ್ಕನಿ, ಇದು ಲಿಫ್ಟು. ಹಾಗಾಗಿ ವೆಂಟಿಲೇಷನ್ಗೆ ಇದೊಂದು ವಿಂಡೋ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಈಗ ನಿಮಗೆ ಈ ಕಡೆಯಿಂದ ಒಂದು ತೋರಿಸಿದ್ರೆ ಒಂದು ಅಂದಾಜು ಬರುತ್ತೆ. ಐಡಿಯಾ ಬಂತಲ್ಲ? ಇಷ್ಟರಲ್ಲಿ ನೀವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಹಾಕ್ಕೋಬೋದು, ಅಥವಾ ಟ್ವಿನ್ ಹಾಕ್ಕೊಂಡ್ರೆ ಒಳ್ಳೆಯದು. ಈ ವಾರ್ಡ್ರೋಬರ್ಗಳ ಹಿಂದ್ಗಡೆ ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಓಕೆ, ಡ್ರೈ ಆ್ಯಂಡ್ ವೆಟ್ ಪಾರ್ಟಿಷನ್ ಮಾಡ್ಕೋಬೋದು. ಇಲ್ಲೊಂದು ಟಾಪಪ್ ಬರುತ್ತೆ. ನೈಸ್, ಚೆನ್ನಾಗಿ ಮಾಡಿದ್ದಾರೆ, ಡೌಟೇ ಇಲ್ಲ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ತೋರಿಸಾಯಿತು. ಈಗ ಥರ್ಡ್ ಫ್ಲೋರಲ್ಲಿ ಕೂಡ 2 ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಯಾರೆಲ್ಲ ನಿಮ್ಮ ಸ್ನೇಹಿತರು ಮನೆ ತೊಗೋಬೇಕಂತ ಇರ್ತಾರಲ್ಲ, ಲಿಫ್ಟ್ ಇರೋದು, ಅವ್ರಿಗೋಸ್ಕರ ಇದು. ಹಾಗಾಗಿ ನೀವು ಶೇರ್ ಮಾಡಿದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೋಡಿ, ನಾನೀಗ ಮೇಲ್ಗಡೆ ಬಂದಿದ್ದೀನಿ ಥರ್ಡ್ ಫ್ಲೋರಲ್ಲಿ. ಆ್ಯಸ್ ಇಟ್ ಈಸ್ ಸೇಮ್ ನಮಗೆ ಒಂದು ಬಾಲ್ಕನಿ ಬರುತ್ತೆ. ಆ ಬಾಲ್ಕನಿಯಲ್ಲಿ ಲಿಫ್ಟ್ ಇರುವಂಥದ್ದು. ಮೇಲಿಂದ ಕೆಳಗಡೆ